ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ರಾಗಿ ತೊಗೊಂಡಿದ್ದೀನಿ. 1 ಕಪ್ನಷ್ಟು ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬಟ್ಟಲಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನೆನೆ ಹಾಕಿ ಇದರಲ್ಲಿ ರಾಗಿ ಹಾಲು ಯಾವ ಥರ ಮಾಡೋದು ಅಂತ ನೋಡುವ. ಈ ಬೇಸಿಗೆಯಲ್ಲಿ ಈ ಥರ ರಾಗಿ ಹಾಲು, ಎಳ್ನೀರು, ಯಾವ್ದಾರು ತೆಂಗಿನ ಹಾಲು ಈ ಥರ ತಂಪಾಗಿ ಕುಡಿತಾ ಇದ್ದರೆ ಒಳ್ಳೆಯದು ಆರೋಗ್ಯಕ್ಕೆ. ಮಾಡ್ತಾಯಿದ್ರೆ ಜ್ಯೂಸ್ಗಳು ಯಾವ ಥರ ಮಾಡೋದಂತ ನೋಡ್ಕೊಡುವ. ನೋಡಿ, ಇಲ್ಲೇ 1 ಕಪ್ನಷ್ಟು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ. ಇದರಲ್ಲಿ ಬೌಲಿಗೆ ಹಾಕ್ತಾಯಿದ್ದೀನಿ. ಈ ಬೌಲಿಗೆ ಹಾಕಿ ಚೆನ್ನಾಗಿ ಒಂದು 4-5 ಸಲ ಧೂಳು ಹೋಗುತ್ತಾನ ತೊಳಿಬೇಕು. ನೋಡಿ, ಈ ಥರದ್ದು ಎಲ್ಲ ಧೂಳು ಇರ್ತದೆ. ತಿಕ್ಕಿ ತೊಳಿಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಸಹ ತೊಳೆದು. ನೋಡಿ ಯಾವ ಥರ ಮಾಡಿ ಯಾವ ಥರ ತೊಳಿಬೇಕಂತ. ನೋಡಿ, ಈ ಥರ ತಿಕ್ಕಿ ತೊಳೆದು ಒಂದು 4-5 ಬೇರೆ ನೀರು ಚೇಂಜ್ ಮಾಡಿ ಕೊನೆಗೆ ಇದು ಮುಳುಗು ಅಷ್ಟು ಎಷ್ಟು ಹಾಕಿದ್ದೀನಿ ಇಷ್ಟು ನೀರು ಹಾಕಿ ಮೇಲೆ ಮುಚ್ಚಿ ಒಂದು 7-8 ಗಂಟೆ ನೆನೆಸಿ ಇಟ್ಬಿಡಬೇಕು. ಇಲ್ಲಿ ನೋಡ್ರಿ, ಧೂಳು ಹೋಗೋ ತನಕ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಇದನ್ನು ಮುಚ್ಚಿಟ್ಬಿಡುವ. ಒಂದು 4-5-6 ಗಂಟೆ 7-8 ಗಂಟೆನಾದರೂ ಇಡಬೇಕು. 4-5-6 ಗಂಟೆ ನೆನೆಸಿದ್ರು ಸಾಕು. ಟೈಮ್ ಇಲ್ಲ ಅಂದರೆ, ಟೈಮ್ ಇದ್ದರೆ ಒಂದು 8 ಗಂಟೆ ನೆನೆಸ್ಕೊಂಡ್ರು ಚೆನ್ನಾಗಿ ಬರ್ತೈತೆ ಹಾಲು. ನೆನೆ ಇಟ್ಟಟ್ಟು ಮುಚ್ಚಿಟ್ಬಿಡುವ. ನೋಡಿರಿ, ಈಗ ಒಂದು 5-6 ಗಂಟೆ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನೆದಿದೆ. ಈ ಥರ ನೊರೆ ಬಂದಿದೆ ಮೇಲೆ ನೆನೆದು. ಇದನ್ನ ಇನ್ನೊಂದು 2 ಸಲ ತೊಳೆದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಜಾರ್ ತೊಗೊಂಡಿದ್ದೀನಿ. ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ರಾಗಿನ. ಎಲ್ಲ ಈ ಥರ ಜಾಲಿಸ್ ತೊಗೊಳ್ಳಿ. ತಳಗಡೆ ಏನಾದರೂ ಉಸುಗು ಹಳ್ಳು ಇದ್ದರೆ ಅದು ಅದರಲ್ಲಿ ಉಳ್ಕೊಳ್ತದೆ. ಹಾಕ್ಕೊಳ್ಳುವಾಗ ಈ ಥರ ಜಾಲಿಸ್ ಹಾಕ್ಕೊಳ್ಬೇಕು. ನೋಡಿ, ನೀಟಾಗಿ ಎಲ್ಲ ರಾಗಿನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ. 1 ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನ ತುರಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತೆಂಗಿನ ಕಾಯಿ ಹಾಕೋದ್ರಿಂದ, ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತಿ ಹಾಲು. ಕುಡಿಲಿಕ್ಕೂ ಚೆನ್ನಾಗಿರ್ತೈತಿ. ಒಂದು 10-12 ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಆವಾಗಲೇ ರಾಗಿ ನೆನೆಸುವಾಗಲೇ ನೆನೆಸಿಟ್ಟಿದ್ದೆ. ಇದಕ್ಕೆ 1 ಕಪ್ನಷ್ಟು ನೀರು ಸೇರಿಸಿ, ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನೀವು 6-7 ಕಪ್ಪು ಹಾಲು ಮಾಡ್ಕೋಬೋದು. ಈಗ 1 ಕಪ್ಪು ನೀರು ಸೇರಿಸಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರ್ಬೇಕು. ಇದನ್ನು ನೋಡಿರಿ, ತೆಳಗೆ ಒಂದು ಪುಟ್ಟಿ ಇಟ್ಟಿದ್ದೀನಿ. ಇದು ಸ್ಟೇನರ್ ಸಾಂಗೆ ಇಟ್ಟಿದ್ದೀನಿ. ಸಾಂಗೆ ಮೇಲೆ ಒಂದು ಬಿಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಸೋಸ್ಕೊಳ್ಳೋಕ್ಕೆ. ಈಗ ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ನುಣ್ಣದಾಗಿ ರುಬ್ಕೊಂಡು ಬಂದು ಈ ಥರ ಬಿಳೆ ಬಟ್ಟೆ ಹಾಕ್ಕೊಂಡು ಸೋಸ್ಕೊಳ್ಳಿ. ಡೈರೆಕ್ಟ್ ಸಾಂಗೆ ಹಾಕಿ ಸೋಸ್ಕೊಳೋದ್ರಿಂದ ಮೇಲೆ ಕಪ್ಪಂದು ಹೋಗಿಬಿಡ್ತೈತಿ. ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರೋಂಗಿಲ್ಲ. ಸ್ಪೂನಿಲ್ಲೇ ಹಿಂಗೆ ಕೈ ಆಡಿಸ್ತಾನೆ ಅಷ್ಟು ಹಾಲು ತೆಳಕ್ಕಿಡೋದು. ಮತ್ತೊಮ್ಮೆ ಒಂದು 3 ಸಲ ರುಬ್ಬಿ ಈ ಥರ ಸ್ಟೇನರ್ಗೆ ಹಾಕಿ ಸೋಸ್ಕೊಳ್ಬೇಕು. ಹಾಲು ಒಟ್ಟು ಕ್ಲಿಯರಾಗಿ ಬರೋ ತನಕ ಒಂದು 3 ಸಲ ತೆಗಿಬೇಕು. ಇದನ್ನು ಒಂದು 3 ಕಪ್ ನೀರು ಹಾಕಿ ಒಂದೊಂದು ಕಪ್ ನೀರು ಹಾಕೋದು, ರುಬ್ಬೋದು, ತೆಗೀದು, ಆ ಥರ ಮಾಡಿ ತೆಗಿಬೇಕು. ನೋಡ್ರಿ, ಈಗ 2 ಸಲ ತೆಗೆದೀನಿ. ಇದು 3ನೇ ಸಲ. ಇದರೊಟ್ಟಿಗೆ ಯಾವ ಕಪ್ಪಲ್ಲಿ ರಾಗಿ ತೊಗೊಂಡು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ಹಾಲು ತೆಗೆದು ಮತ್ತೆ ಹಾಕಿ ಕೂಡಿಸ್ಕೋಬೋದು, ಹಿಂಗೂ ಹಾಕಿ ಕೂಡಿಸ್ಕೋಬೋದು. ನಾನು ಹಿಂಗೆ ಹಾಕಿದ್ರೆ ಇದು ರುಬ್ಕೊಂಡ್ಬಿಡ್ತೀವಲ್ಲ, ಬೇಗ ನುಣ್ಣಗೆ ಟೇಸ್ಟಾಗಿ ಅದರೊಟ್ಟಿಗೆ ಬೆರಿತೈತೆ ಅಂತ ಹಾಕಿ ರುಬ್ತಾಯಿದ್ದೀನಿ. ನೋಡಿ, ಲಾಸ್ಟಲ್ಲಿ ರುಬ್ಕೊಂಡು ಬಂದಾಯಿತು. ನಾನು ಬಟ್ಟೆ ತೆಗೆದು ಸಾಂಗಿಗೆ ಹಾಕಿ ಸೋಸ್ತಾಯಿದ್ದೀನಿ. ಬಟ್ಟೆಯಲ್ಲಿ ಜಲ್ದಿನೇ ಇಳಿಯಂಗಿಲ್ಲ. ಅದು ತಿಳು ಇದ್ದರೆ ಒಳ್ಳೆಯದು. ಬಟ್ಟೆ ಸ್ವಲ್ಪ ದಪ್ಪ ಇತ್ತದು, ಹಾಗಾಗಿ ಸೋಸಲಿಕ್ಕೆ ಇಳಿಲಿಲ್ಲ ಜಾಸ್ತಿ. ಸಾಂಗೆಯಲ್ಲೇ ಸೋಸಿಬಿಟ್ಟಿದ್ದೆ ಡೈರೆಕ್ಟಾಗಿ. ನೋಡಿ, ಈ ಥರ ಬಂದಿದ್ದೆಲ್ಲ ಗಿಡಗಳಿಗೆ ಹಾಕಿದ್ದನ್ನ ಬಿಸಾಡ್ಲಿಕ್ಕೆ ಹೋಗ್ಬೋದು. ಗಿಡಗಳಿಗೆ ಹಾಕಿದರೆ ಒಳ್ಳೆಯದು. ಗೊಬ್ಬರ ಆಗ್ತದೆ. ಎಲ್ಲ ಸೋಸೆ ಆಯಿತು. ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ. ನಾನು 1 ಕಪ್ಪು ಹಾಕಿದ್ದೀನಿ. ಟೋಟಲಾಗಿ ಒಂದು 7-8 ಕಪ್ಪು ನೀರು ಹಾಕಿದ್ದೀನಿ. ಕರೆಕ್ಟಾಗಿದೆ. ಜಾಸ್ತಿ ತಿಳುನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಆ ಹದದಲ್ಲಿದೆ ಹಾಲು. ನೋಡಿ ಯಾವ ಥರ ಆಗಿದೆ. 1 ಕಪ್ ರಾಗಿಗೆ ಇಷ್ಟೊಂದು ಹಾಲು ಆಗಿದೆ. ನೋಡಿರಿ, ಸಿದ್ಧವಾಯ್ತು ಈಗ ರಾಗಿ ಹಾಲು ಕುಡಿಲಿಕ್ಕೆ. ಈ ಬೇಸಿಗೆಯಲ್ಲಿ ಒಳ್ಳೆ ತಂಪಾಗಿರ್ತೈತಿ. ಕುಡಿತಾ ಇದ್ದರೆ ಒಂದು 4 ಏಲಕ್ಕಿನ ತೊಗೊಂಡು ಕುಟ್ಟಿಬಿಟ್ಟು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ರಿಜ್ಜಲ್ಲಿಟ್ಟು ಕುಡಿಬೋದು, ಹೀಗೇನೂ ಕುಡಿಬೋದು. ಇದಕ್ಕೆ ಬೇಕಂದರೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಬೋದು ನೀವು. ನಾನು ಹಾಕಿಲ್ಲ, ಹೀಗೇನೆ ಮಾಡಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ ರಾಗಿ ಹಾಲು. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಸಪೋರ್ಟ್ ಮಾಡಿ. ನೋಡಿರಿ, ಗ್ಲಾಸ್ ಇಟ್ಟಿದ್ದೀನಿ. ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ದಿವ್ಸಕ್ಕೆ 1 ಗ್ಲಾಸು, ವಾರದಲ್ಲಿ 2 ಗ್ಲಾಸು ಸೇರಿಸ್ತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ ಹಾಲು. ನೀವು ಸಹ ಮಾಡ್ಕೊಳ್ಳಿ, ಕುಡೀರಿ.